ಸಹಕಾರ ಕೊಡಿ ಅಂತ ನಾನು ಹೇಳ್ತೀನಿ. ಅದಾದ್ಮೇಲೆ ಅವ್ರು ಬಂದು ಸರ್ವೆ ಮಾಡಾದ್ಮೇಲೆ ಮಿಕ್ಕಿದ ಜವಾಬ್ದಾರಿ ಪಂಚಾಯತಿಗೆ ಇರುತ್ತೆ. ಅರ್ಥ ಆಯ್ತಲ್ಲ? ಏನಿರುತ್ತೆ ನಿಮ್ಗೆ ಇರೋದನ್ನ ತೆರವು ಮಾಡುವಂತ ಜವಾಬ್ದಾರಿ ಇರುತ್ತೆ. ಅವ್ರು ಬಂದು ಸರ್ವೆ ಮಾಡಿ ಹೋದ್ಮೇಲೆ ತೆರವು ಮಾಡ್ಬೇಕಾಗತ್ತೆ. ಒತ್ತುವರಿ ಕಾಂಪೌಂಡ್ ಹೋಗುತ್ತಾ, ಕಿಟಕಿ ಹೋಗುತ್ತಾ, ಬಾಗ್ಲು ಹೋಗುತ್ತಾ, ಇನ್ನು ಚರ್ಚೆ ಮಾಡ್ಬೇಡಿ. ಪದೇ ಪದೇ ಕಾಲುವೆ ಡೆವಲಪ್ಮೆಂಟ್ ಆಗುತ್ತೆ. ಆಮೇಲೆ ರಾಜ್ ಕಾಲುವೆಗೆ ನಾನೇ ಇದ್ರದ್ದು ಯಾವುದು ಇಲ್ಲೊಂದು ರಿಮಿಟ್ಮೆಂಟ್ ಏನೋ ಕೇಳ್ತಾ ಇದ್ರು, ಅದನ್ನ ಮಾಡಿಸ್ಕೊಡ್ತೀವಿ. ಅದು ಬೇರೆ ಅಡಿಷನಲ್ ಆಗಿ ಗ್ರಾಂಟ್ ತರಬೇಕಾಗತ್ತೆ, 2-2.5 ಕೋಟಿ, ಅದನ್ನ ತರಿಸ್ಕೊಡ್ತೀವಿ. ಅವೆಲ್ಲ ಪಂಚಾಯತಿ ಅಲ್ಲ, ಆಗಲ್ಲ. ಸ್ಟ್ಯಾಂಡರ್ಡ್ ಆಗಿರೋದೇ ಮಾಡ್ಬೇಕಾಗತ್ತೆ. ಇಷ್ಟು ವರ್ಷ ಸಫರ್ ಆಗಿದ್ದೀರಾ. ಬಹಳ ಜನ ಇವತ್ತು ಸಾರ್ವಜನಿಕರ ಕುಂದುಕೊರತೆಯಲ್ಲಿ ರಾಜ್ ಕಾಲುವೆ ವಿಚಾರವಾಗಿ ಮಾತಾಡಿರೋದ್ರಿಂದ ಅದನ್ನ ಕಾನೂನು ರೀತಿಯಲ್ಲೂ ಕೂಡ ಇದನ್ನ ಕ್ರಮ ವಹಿಸ್ತೀವಿ. ಯಾವುದೇ ರೀತಿಯ ಇನ್ಫ್ಲೂಯೆನ್ಸ್ಗೆ ಅಥವಾ ಒತ್ತಡಗಳಿಗೆ ಮಣಿಯೋದಿಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟ್ 23ನೇ ತಾರೀಕು ಡೇಟ್ ಕೊಟ್ಟಿರೋದ್ರಿಂದ ಮೊದಲನೇ ಆದ್ಯತೆ ಕೊಟ್ಟು ಅವ್ರ ಸಮಸ್ಯೆಗಳ ತೀಕ್ಷ್ಣತೆ ಅರ್ಥ ಮಾಡ್ಕೊಂಡಿರೋದ್ರಿಂದ ಸ್ಪಂದಿಸ್ತೀವಿ ಅಂತ ಹೇಳ್ತಾ ಇದೀವಿ. ಇನ್ನೇನ್ ಎಲ್ಲಾ ಸಮುದಾಯದವ್ರಿಗೂ ಒಂದ್ ಜಾಗದಲ್ಲಿ ನಾವು ಕೊಡ್ಬೋದು. SC/STಗೆ ಕೊಡ್ತಾರೆ, ಮೈನಾರಿಟಿಗೆ ಕೊಡಲ್ಲ. ಆತರ ಏನೂ ರೂಲ್ ಇಲ್ಲ. ಎಲ್ಲರಿಗೂ, ಯಾರಿಗೆ ನಿವೇಶನ ಇಲ್ಲ, ಬಾಡಿಗೆ ಮನೆಯಲ್ಲಿದ್ದೀರಾ, ಇಲ್ಲಿ ವಾಸವಾಗಿರುವಂತವ್ರು, 10 ವರ್ಷ ಮೇಲ್ಪಟ್ಟವ್ರು ಎಲ್ರಿಗೂ ಕೂಡ ನಿವೇಶನ ಹಂಚಿಕೆ ಮಾಡುವಂಥದ್ದು ಸರ್ಕಾರದ ನಿಯಮಗಳಲ್ಲಿ ಒಂದು. ಆ ಮಹತ್ವವಾಗಿರುವಂತ ಯೋಜನೆಯಲ್ಲಿ ಯಾರಿಗೆ ಇಲ್ಲ ಅನ್ನುವಂಥದ್ದು ಗ್ರಾಮ ಸಭೆ ಆಗ್ಬೇಕು. ಬೆಳಿಗ್ಗೆನೆ ಗ್ರಾಮ ಸಭೆ ಆಗ್ಬೇಕು ಅಂತ ಎಲ್ಲೂ ಕಾನೂನಿಲ್ಲ. 5 ಗಂಟೆ 6 ಗಂಟೆ ಮೇಲೆ ಕೆಲಸ ಮುಗಿಸ್ಕೊಂಡು ಬಂದಿರ್ತಾರಲ್ಲ, ಒಂದೊಂದ್ ದಿನ ಸಂಜೆನೂ ಮಾಡಿ ಗ್ರಾಮ ಸಭೆ. ಎಲ್ಲಿ ಅವರು ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತಾರ ಅಂತ ಜಾಗದಲ್ಲಿ ಸಂಜೆ ಗ್ರಾಮ ಸಭೆ ಮಾಡಿ 6-6:30 ಮಧ್ಯೆ ಪಟ್ಟಿ ಮಾಡಿ, ನಿವೇಶನ ಇಲ್ಲದೆ ಇರೋಂಥವ್ರು ಎಷ್ಟು ಜನ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿ ಸದಸ್ಯರ ವಾರ್ಡ್ಸ್ ಅಲ್ಲಿ, ಬ್ಲಾಕ್ ಅಲ್ಲಿ ನೀವು ಸಭೆ ಮಾಡಿ ಪಟ್ಟಿ ಮಾಡಿರುವಂತದ್ರಲ್ಲಿ ನಿಮ್ಗೆ ನಿವೇಶನ ಎಷ್ಟು ಜನಕ್ಕೆ ಬೇಕಾಗತ್ತೆ ಅಂತ ಅಂದಾಜು ಸಿಗತ್ತೆ. ಒಂದ್ 200-250 ಜನಕ್ಕೆ ಅಂದ್ರೆ ನಾವು ಹತ್ತತ್ರ 300 ಜನ ಫಲಾನುಭವಿಗಳಿಗೆ ಜಾಗ ಹುಡುಕಿರ್ಬೇಕು. ಇಲ್ಲ ಒಂದು 500 ಜನಕ್ಕಾದ್ರೂ ನಾವು ರಿಸರ್ವ್ ಮಾಡ್ಬೇಕು. ಇದು ಬೇಟ್ಮಂಗ್ಲ. ಮುಂದೆ ಇದನ್ನ ಬೇರೆ ತರ ಟೌನ್ಶಿಪ್ಗೂ ನಾವು ಪ್ಲಾನ್ ಮಾಡ್ತಾ ಇದೀವಿ. ಅದು ಒಂದು ವಿಚಾರ. ಜಾಗ ಹುಡುಕುವಾಗ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಕೊಡ್ಬೇಕಾಗತ್ತೆ, ರಸ್ತೆ, ಲೈಟ್ಸ್, ಮೂಲಭೂತವಾಗಿರೋ ಎಲ್ಲಾ ಸೌಕರ್ಯಗಳನ್ನು ಮಾಡ್ಬೇಕಾಗತ್ತೆ. ಈ ದೂರದೃಷ್ಟಿಯಿಂದ ರೆವಿನ್ಯೂ ಅವ್ರನ್ನು ನಿಮ್ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ಆಮೇಲೆ EO ಆಫೀಸಿಂದ ಹೌಸಿಂಗ್ ಅವ್ರು ಯಾರು ಇರ್ತಾರೋ ಅವ್ರನ್ನು ನಿಮ್ ಜೊತೆ ಕರ್ಕೋಬೇಕು. ಪ್ರತಿ ಸಭೆಯಲ್ಲಿ ವಾರ ಟೈಮ್ ಕೊಟ್ಟಿರ್ತೀವಿ. ವಾರದಲ್ಲಿ ನಿಮ್ ಫಸ್ಟ್ ಡ್ಯೂಟಿ ಅದನ್ನ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಕುಡಿಯೋ ನೀರು ಅವ್ರ ಜೊತೆ ಇದನ್ನ ಮಾಡಿ ಕುತ್ಕೊಳ್ಳಿ ಸರ್. ಅವ್ರು ಹೇಳ್ತಾ ಇದ್ದಾರೆ 50 ವರ್ಷದಿಂದ ನಾವು 100 ವರ್ಷ ನಮ್ಗೆ ಹಿಸ್ಟ್ರಿ ಇದೆ. 50 ವರ್ಷ ರೂರಲ್ ವಾಟರ್ ಸಪ್ಲೈ ಅವರು ನಮ್ಮ ಅಧೀನವಾಗಿ, ಅಥವಾ ನಾವು ಅಧಿಕಾರಿಗಳಾಗ್ಲಿ ಅಥವಾ ನಾವು ಜವಾಬ್ದಾರಿ ಸ್ಥಾನದಲ್ಲಿರೋರು, ನಾವು ಕಂಟೆಂಪ್ಟ್ ಆಗತ್ತೆ. ಕೋರ್ಟಲ್ಲಿ ಇಶ್ಯೂ ಇದ್ದಾಗ ನಾವು ಅದಕ್ಕೆ ನಾವೇ ಸ್ವಂತ ನಿರ್ಧಾರ ತಗೊಳಕ್ಕಾಗಲ್ಲ. ಸಮಸ್ಯೆ ಗಂಭೀರತೆನ ಅರ್ಥ ಮಾಡ್ಕೊಂಬೋದೇ ಬಿಟ್ರೆ ನಾವು ನಿರ್ಧಾರ ತಗೊಳಕ್ಕಾಗಲ್ಲ. ಕೋರ್ಟಲ್ಲಿ ಇತ್ಯರ್ಥ ಆಗೋವರೆಗೂ ಪರ್ಯಾಯವಾಗಿ ಏನಾದ್ರು ಅಲ್ಲಿ ಬಹಳ 30 ವರ್ಷ 50 ವರ್ಷದಿಂದ ಇದ್ದೀರಾ ಅಂತ ಹೇಳಿದ್ರೆ ಏನ್ ದಾರಿ ಅಂತ ಅಂದ್ಬಿಟ್ಟು ಲೀಗಲ್ ಆಗಿ ಬೇರೆ ಏನ್ ದಾರಿ ಅಂತ ತಿಳ್ಕೊಂಡು ಅದಕ್ಕೆ ಪರಿಹಾರ ಅಂತ ಹುಡ್ಕುವಂತ ಕೆಲಸ ಮಾಡ್ತೀವಿ. ರೋಡ್ಸ್ ಕೊಡ್ತೀವಿ. ಯಾಕಂದ್ರೆ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ವಿನು ಕಾರ್ತಿಕ್ ಹೇಳ್ತಾ ಇದಾರೆ, ಮತ್ತೆ ಆ ಭಾಗದಲ್ಲಿ ಮುಖಂಡಿರುವಂತ ದುರ್ಗಾ ಪ್ರಸಾದ್ ಅವರು, ನಿಮ್ ಸದಸ್ಯರು ಸುಕನ್ಯಮ್ಮ, ಇವರೆಲ್ಲ ಹೇಳ್ತಾ ಇದ್ದಾರೆ 2 ಕೋಟಿ ಕೆಲಸ ಆಗ್ಲಿಲ್ಲ ಅಂದ್ರೂ ಹತ್ತತ್ರ 1 ಕೋಟಿವರೆಗೂ ರೋಡ್ಸ್ ನಿಮ್ ಜಾಗದಲ್ಲಿ ಆಗುವಂತ ಎಲ್ಲ ಎಸ್ಟಿಮೇಟ್ ಬೇಕಾಗತ್ತೆ. 10 ಜಾಗ ಮಾಡಕ್ ಆಗಲ್ಲ. ಆತರ ಎಲ್ಲ ತಪ್ಪೆಲ್ಲ ಹೇಳಕ್ ಆಗಲ್ಲ. 2 ಜಾಗ 3 ಜಾಗ ಫಸ್ಟ್ ಹಂತದಲ್ಲಿ 2-3 ಜಾಗ ತಗೊಳೋದಕ್ಕೆ ಅವಕಾಶ ಇದೆ. ಶೆಲ್ಟರ್ ಕಟ್ಲೇಬೇಕಾಗತ್ತೆ. ಯಾಕಂದ್ರೆ ಬೆಳಗ್ಗೆ ಆಚೆ ಬಂದ್ರೆ ಗಾಳಿ, ಮಳೆ, ಬಿಸಿಲಲ್ಲಿ ಯಾವಾಗೂ ಇರ್ತೀರಾ, ಜನಗಳ ಸೇವೆ ಮಾಡ್ತಾ ಇರ್ತೀರಾ. ನೀವೇ ಇನ್ ಟೈಮ್ ಯಾರನ್ನಾದ್ರೂ ಕರ್ಕೊಂಡು ಹೋಗಿ ಬಿಡೋದು, ಅದ್ರ ಬಗ್ಗೆ ನಾನು ನಿಮ್ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿದ್ದೀನಿ. ಖಂಡಿತವಾಗೂ ಒಂದು 3 ಕಡೆ ಮಾಡೋದಕ್ಕೆ ವ್ಯವಸ್ಥೆ ಮಾಡೋಣ. ಅದಕ್ಕೆ ಪರ್ಮಿಷನ್ಸ್ ಹೇಳಿದ್ರಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ, RTO ಇಂದ ಎಲ್ಲ ನಿಮ್ಗೆ ಅದನ್ನ ಕೊಡಿಸುವಂತ ಜವಾಬ್ದಾರಿ ನಾವು ತಗೋತೀವಿ. ಅರ್ಥ ಆಯ್ತಲ್ಲ? ಎಲ್ಲೆಲ್ಲಿ ಅನಾನುಕೂಲ ಆಗ್ತಾ ಇದೆಯೋ ಒಂಥರ ಗೋಮಾಳ ನಂಬರ್ಸ್ P ನಂಬರ್ ಅಲ್ಲಿ ಇರೋದು ಗ್ರಾಂಟ್ ಆಗಿರೋದು, ಅದನ್ನ ಪ್ರಥಮ ಆದ್ಯತೆ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದ್ದಾರೆ. ಖಂಡಿತ ನಾನು ಈ ನಮ್ಮ ಬೇತ್ಮಂಗಲದಲ್ಲಿ ಸಂಬಂಧಪಟ್ಟಂತೆ ಈಗಾಗಲೇ ನಾವು 212 ನಂಬರ್ಸ್ ನಾವು ಐಡೆಂಟಿಫೈ ಮಾಡಿದೀವಿ. ಆ ತರ P ನಂಬರ್ಸ್ ಇದು ದುರಸ್ತಿ ಆಗದೆ ಇರೋದನ್ನ ಅದನ್ನ ಮೇಡಮ್ ಈಗ ನಾವು ಆನ್ಲೈನ್ ಹ್ಯಾಕ್ ಅಂತ ಬಿಟ್ಟಿದ್ದಾರೆ ಗವರ್ಮೆಂಟ್ ಇಂದ. ಅದರಲ್ಲಿ ನಿಮ್ದು ಮೂಲ ಕಡತಗಳು ಏನಿದ್ವೋ ತಗೊಂಡು ಅವೆಲ್ಲ ನಾವು ಮಾಡ್ತಾ ಇದೀವಿ.
ಅದನ್ನ ನಾವು ಸರ್ವೆಗೆ ಕಳಿಸ್ಬಿಟ್ಟು ಖಂಡಿತ ನಿಮಗೆ ಒಂದು 2 ಮಂತ್ಸ್ ಅಲ್ಲಿ ಈ ಒಂದು ಏನು ಪಿ ನಂಬರ್ಸ್ ಅಂತ ಆಗಿತ್ತು ಸಮಸ್ಯೆಗಳಿದ್ದು ಖಂಡಿತ ಅದನ್ನೆಲ್ಲ ಮ್ಯಾಕ್ಸಿಮಮ್ 90%, ಒಂದು 10% ಇಶ್ಯೂಸ್ ಇರುತ್ತೆ, ಆಗದೆ ಇರೋಕ್ಕಂಥದ್ದು ಮಿಸ್ಸಿಂಗ್ ಕಮಿಟಿಗೆ ಹೋಗುತ್ತೆ. 90% ಖಂಡಿತ ಆ ನಿಟ್ಟಿನಲ್ಲಿ ನಾವೆಲ್ಲ ಈಗಾಗಲೇ ಮಾಡ್ತಾ ಇದೀವಿ ಕೆಲಸನ. ಅದನ್ನ ಪೂರ್ಣಗೊಳಿಸಿ ನಿಮ್ಗೆ ಹೊಸ ನಂಬರ್ದು RTC ಕೊಡ್ಲಿಕ್ಕೆ ಖಂಡಿತ ಕ್ರಮ ಕೈಗೊಳ್ತಾ ಇದ್ವಿ. ಈಗಾಗಲೇ ಅದರಲ್ಲಿ ಹೆಜ್ಜೆ ಇಟ್ಟಿದೀವಿ. ಆ ಸಮಸ್ಯೆಯನ್ನ ಖಂಡಿತ ಈಗ್ಲೇನೆ ಈ ಸರ್ಕಾರ ಇರೋಗ್ಲೇನೆ ಅದನ್ನ ಪೂರ್ಣಗೊಳಿಸ್ಬೇಕು ಅಂತ ನಮ್ಗೆ ಒಂದು ಇನ್ಸ್ಟ್ರಕ್ಷನ್ಸ್ ಡೈರೆಕ್ಷನ್ಸ್ ಇದೆ. ಖಂಡಿತ ಅದನ್ನ ಮಾಡಿಕೊಟ್ಟು ರೈತರಿಗೆ ಅನುಕೂಲ ಮಾಡ್ಕೊಳ್ಳಲಿ ಕಂದಾಯ ಇಲಾಖೆ ಮಾತ್ರ ಪಾತ್ರ ವಹಿಸುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಇಷ್ಟು ಬಿಟ್ಟು ನಿಮಗೆ ಏನು ಸಮಸ್ಯೆಗಳಿದೆ ಅಂತ ಖಂಡಿತ ನಮ್ಮ ನಾಡ್ ಕಚೇರಿಯಲ್ಲಿರೋ RADTಗೆ ಅಥವಾ ಈಗ DTನೂ ಹೊಸಬ್ರು ಬಂದಿದ್ದಾರೆ ಇಲ್ಲಿಗೆ, ಅವರು ನೆಕ್ಸ್ಟ್ ವೀಕಲ್ಲಿ ಬಂದು ರಿಪೋರ್ಟ್ ಮಾಡ್ಕೊತಾ ಇದ್ದಾರೆ. ಸೊ DT ಸಮಸ್ಯೆನೂ ನೀಗಿದೆ ಅದು. ಸೊ ಆ ಥರ ಏನೇ ಸಮಸ್ಯೆಗಳಿದೆ ನೀವು ನಾಡ್ ಕಚೇರಿಯಲ್ಲಿ ಬಂದು ಅಲ್ಲಿ ಕೊಡಿ. ಅಲ್ಲೂ ನಿಮ್ಮ ಸಮಸ್ಯೆ ಆಗ್ಲಿಲ್ಲ ಈಡೇರ್ಲಿಲ್ಲ ಅಂತಂದಾಗ ಬೇಗ ಇನ್ ಟೈಮಲ್ಲಿ ಆಕ್ಷನ್ ತಗೊಂಡಿಲ್ಲ ಅಂತಂದಾಗ ಖಂಡಿತ ನಮ್ಮ ತಾಲೂಕು ಕಚೇರಿಗೆ ನಾನು ಇರ್ತೀನಿ, ನನ್ನ ಸ್ಟಾಫ್ ಇರ್ತಾರೆ, ಬಂದು ನಿಮ್ಮ ಸಮಸ್ಯೆ ಖುದ್ದಾಗಿ ನಮ್ಮಲ್ಲಿ ಹೇಳ್ಕೊಂಡಾಗ ಆ ಸಮಸ್ಯೆನ ಖಂಡಿತ ಅದನ್ನ ನಾನು ಪರಿಹಾರ ಮಾಡ್ಕೊಡ್ಲಿಕ್ಕೆ ಹೆಜ್ಜೆ ಇಡ್ತೀನಿ ಅಂತ ನಿಮ್ಗೆ ಈ ಜಾಗ ಬೇತ್ಮಂಗ್ಲ ವಾಟರ್ ವರ್ಕ್ಸ್ ಏನಿದೆಯಲ್ಲ ಅದೊಂದು ಆ ಇಲಾಖೆಯ AWE ನಾನು. ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಇದು 120 ವರ್ಷ ಹಳೇದಿರ್ತಕ್ಕಂಥ ನೀರು ಸರಬರಾಜು ಕೇಂದ್ರ ನಮ್ಮ ಇಲಾಖೆ ಹಸ್ತಾಂತರ ಆಗಿ 50 ವರ್ಷ ಆಗಿದೆ. ಸೊ 120 ವರ್ಷದಿಂದನೂ ಬೇತ್ಮಂಗ್ಲ ಕೆರೆಯಿಂದ ನೀರು ಸರಬರಾಜು ಮಾಡ್ತಾ ಇದೀವಿ. ನಮ್ಮ ಇಲಾಖೆಗೆ ಹಸ್ತಾಂತರ ಆದ್ಮೇಲೆ ನಮ್ಮ ಇಲಾಖೆ ಇವತ್ತಿಗೆ 50ನೇ ವರ್ಷದ ಸೇವೆ ಆಗಿದೆ. ನೇರವಾಗಿ ನಮ್ಮ ಇಲಾಖೆಯಿಂದ ಗ್ರಾಮೀಣ ಭಾಗದಲ್ಲಿ ಯಾವುದೇ ತರದ್ದು ರೋಲ್ ಇರೋದಿಲ್ಲ. ಆದ್ರೂ ಕೂಡ ಇದು ಆಗಿನಿಂದ ಇದು ನಡ್ಕೊಂಡು ಬಂದಿರ್ತಕ್ಕಂಥ ವಾಟರ್ ಸಪ್ಲೈ ಸರ್ವಿಸ್ ಬೆಳೆಸಿ ಇರುವಂತ ಜನ ಸಂಪನ್ಮೂಲಗಳನ್ನೆಲ್ಲ ಬೆಳೆಸಿ 3 ದಿನಗಳಿಗೊಮ್ಮೆ ನಾವು ನೀರು ಕೊಡ್ತಾ ಇದೀವಿ. ಈ ಸರ್ವಿಸಸ್ ನಾವು ಬೆಟರ್ ಮಾಡಬಹುದು ಪ್ರೊವೈಡೆಡ್ ಪಂಚಾಯತಿ ನೀರಲ್ಲ 1053 ಸಂಪರ್ಕಗಳನ್ನ ಪಡೆದಿರ್ತಕ್ಕಂಥ ಗ್ರಾಹಕರಿದ್ದಾರೆ ನಮ್ಮಿಂದ. ಇಲ್ಲಿ ಗೊಂದಲ ಆಗ್ತಾ ಇರೋದಕ್ಕೆ ಕಾರಣ ನಮ್ಮ ಬೋರ್ಡ್ ಇಂದನೂ ವಾಟರ್ ಸರ್ವಿಸಸ್ ಕೊಡ್ತೀವಿ, ಬೇತ್ಮಂಗ್ಲ ಗ್ರಾಮ ಪಂಚಾಯತಿಯಿಂದನೂ ಸರ್ವಿಸಸ್ ಕೊಡ್ತಾ ಇದೀವಿ. ಯಾವ್ದಾದ್ರು ಒಂದು ಇಲಾಖೆ ಇದ್ರೆ ಅದು ನಮ್ಮಿಂದಾನೇ ತಗೊಂಡಿದ್ದಾರೆ, ನಾವೇ ನಿಖರವಾಗಿ. ಜಲ್ ಜೀವನ್ ಬೇರೆ ಇದೆ, PRD ಮೇಡಮ್, ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಅವರಲ್ಲಿ ಇದ್ ಮಾಡ್ತಾ ಇದ್ದಾರೆ. ಸೊ ಯಾವ್ದಾದ್ರು ಒಂದು ಅಥಾರಿಟಿ ಕೆಳಗಡೆ ಇದ್ರೆ ಒಳ್ಳೆಯದು. ಬಟ್ ಇವತ್ತು ಅಹವಾಲುಗಳನ್ನ ಸ್ವೀಕರಿಸಕ್ಕೆ ಬಂದಿರೋದ್ರಿಂದ ಆಯುಕ್ತರು ನಗರಾಭಿವೃದ್ಧಿ ಪ್ರಾಧಿಕಾರ KGF ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ದು ನಗರಾಭಿವೃದ್ಧಿ ಪ್ರಾಧಿಕಾರದ ಕರ್ತವ್ಯ ಮತ್ತು ಕೆಲಸಗಳೇನಂದ್ರೆ ನಾವು ಕಟ್ಟಡ ಪರವಾನಿಗೆ ನಮ್ಮ ಬೇತ್ಮಂಗ್ಲನ್ನು KGF ತಾಲೂಕು ಸೇರ್ಕೊಳ್ಳುತ್ತೆ. ಇಲ್ಲಿ ಬೇತ್ಮಂಗ್ಲದಲ್ಲಿ ಹೊಸ ಮನೆಗಳನ್ನ ಕಟ್ಟಬೇಕು ಅಥವಾ ಹಳೆ ಮನೆ ರಿನೋವೇಷನ್ ಮಾಡ್ಬೇಕಂದ್ರೆ ನೀವು ಗ್ರಾಮ ಪಂಚಾಯತಿಗೆ ಬಂದು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅಲ್ಲಿಂದ ನಮಗೆ ಅವರು ಕಳಿಸ್ತಾರೆ. ನಮ್ಮ ಕಡೆಯಿಂದ ತಾಂತ್ರಿಕ ಅನುಮೋದನೆ ಆದ ನಂತರ ನೀವು ಕಟ್ಟಡ ಪರವಾನಿಗೆ ಇವರು ನಗರಸಭೆ ಇದು ಗ್ರಾಮ ಪಂಚಾಯತಿಯಿಂದ ಪರವಾನೆ ಕೊಡ್ತಾರೆ. ಅದ್ರ ಮೂಲಕ ನೀವು ಕಟ್ಟಡವನ್ನು ಕಟ್ಟಬೇಕಾಗುತ್ತೆ. ಹಾಗಾಗಿ ನೀವು ಅನಧಿಕೃತವಾಗಿ ಕಟ್ಟಡವನ್ನು ಕಟ್ಟಿಬಿಟ್ರೆ ಮುಂದಿನ ದಿನಗಳಲ್ಲಿ ಅದು ಡೆಮಾಲಿಷಿಂಗ್ ಆದೇಶ ಅಂದ್ರೆ ಅಧಿಕೃತವಾಗಿಲ್ಲ ಅಂತ ಅಂದ್ಬಿಟ್ಟು ಕಟ್ಟಡ ತೆರವು ಮಾಡಕ್ಕೆ ಕಾರಣ ಆಗುತ್ತೆ. ಆದ್ರಿಂದ ದಯಮಾಡಿ ಎಲ್ಲರೂ ಕಟ್ಟಡ ಪರವಾನೆಯನ್ನು ಪಡೆದು ಕಟ್ಟಡವನ್ನು ಕಟ್ಟಬೇಕಾಗುತ್ತೆ. ಮತ್ತು ಇಲ್ಲಿ ಬಡಾವಣೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಬಡಾವಣೆ ಮಾಲೀಕರು ನಮ್ಮಲ್ಲಿ ಇಲ್ಲಿ ಅರ್ಜಿ ಸಲ್ಲಿಸಬೇಕು ಅಥವಾ ನಮ್ಗೆ ಡೈರೆಕ್ಟ್ ಆಗಿ ಬಂದು ನಗರಾಭಿವೃದ್ಧಿ ಪ್ರಾಧಿಕಾರ KGF ನಲ್ಲಿ ಅರ್ಜಿ ಸಲ್ಲಿಸಿ ಬಡಾವಣೆ ನಕ್ಷೆ ಪಡೆದು ಅಧಿಕೃತವಾಗಿ ನೀವು ಬಡಾವಣೆಯನ್ನ ಮಾಡಬೇಕಾಗತ್ತೆ. ಯಾಕಂದ್ರೆ ಅನಧಿಕೃತ ಇಲ್ಲಿಂದ 2014ರಿಂದ ಇಲ್ಲಿವರೆಗೂ ಸುಮಾರು 2000 ಖಾತೆಗಳನ್ನು ಅನಧಿಕೃತವಾಗಿ ಮಾಡಿದ್ದಾರೆ. ಹಾಗಾಗಿ ಮುಂದೆ ನೀವು ಸೈಟ್ ತಗೊಳ್ಬೇಕಾದ್ರೂ ಕೂಡ ನಿಮ್ಗೆ ಕಟ್ಟಡ ಪರವಾನೆ ಕೊಡಲ್ಲ ನಾವು. ಹಾಗಾಗಿ ಲೋನು ಕೂಡ ಕೊಡೋದಿಲ್ಲ. ಅನಧಿಕೃತ ಲೇಔಟ್ ಇದ್ರೆ, ನಮ್ಮಲ್ಲೇ ಲೇಔಟ್ ಆಗಿದ್ರೆ ಮಾತ್ರ ನಿಮ್ಗೆ ಬ್ಯಾಂಕ್ ನಲ್ಲಿ ಲೋನ್ ಕೊಡ್ತಾರೆ ಮತ್ತೆ ಕಟ್ಟಡ ಪರವಾನೆಗೂ ಕೊಡ್ತಾರೆ. ಆದ್ರಿಂದ ನೀವು ನಮ್ಮಲ್ಲಿ ಲೇಔಟ್ ಮಾಡಿಕೊಂಡು ಅದರಲ್ಲಿ ಕಟ್ಟಡ ಪರವಾನೆ ತಗೊಂಡು ಕಟ್ಟಡವನ್ನು ಕಟ್ಟಬೇಕಾಗುತ್ತೆ. ಸೊ ನಾನು ತಮ್ಮೆಲ್ಲರಿಗೂ ಪರಿಚಯ ಇದ್ದೀನಿ. ನಾಗವೇಣಿ ಅಂತ KGF ತಹಶೀಲ್ದಾರ್ ಕೆಲಸ ಮಾಡ್ತಾ ಇದ್ದೀನಿ.
ಸೊ ನೀವು ತುಂಬಾ ಇಲ್ಲಿ ಕಂದಾಯ ಸಮಸ್ಯೆಗಳು ಖಂಡಿತ ಎಲ್ಲ ಕಡೆ ಇದ್ದೇ ಇರುತ್ತೆ. ಆಗುವಂಥದ್ದನ್ನ ನಾವು ಏನು ನಿಗದಿತ ಕಾಲಾವಕಾಶಕ್ಕಿಂತ ಮೊದಲೇ ಮಾಡ್ತಾ ಇದ್ದೀವಿ. ಆಗದೆ ಇರುವಂತ ಕೆಲಸಗಳು ಕೆಲವಿರುತ್ತೆ, ಖಂಡಿತ ಅದರಲ್ಲಿ ಒಂಚೂರು ಪ್ರಾಬ್ಲಮ್ಸ್ ಇರುತ್ತೆ. ಈಗ ದರಖಾಸ್ತದಾಗ್ಬೋದು, ಸರ್ವೇದಾಗ್ಬೋದು, ಅಥವಾ ಈ ಒಂದು ನಾವು ಎಲ್ಲಾದ್ರೂ ನಿವೇಶನಗಳು ಕೊಡೋದಾದ್ರೂ ಆಗ್ಬೋದು, ಒಂದು ಸ್ವಲ್ಪ ಸಮಸ್ಯೆಗಳಿದ್ರೆ ಅದನ್ನು ಸರಿಪಡಿಸಿಕೊಂಡು ಅದನ್ನು ನಾವು ನಮ್ಮ ಕೈಯಲ್ಲಿ ಎಷ್ಟು ಬೇಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮಾಡ್ತಾ ಇದ್ದೀವಿ. ಸೊ ಈ ಬೇತ್ಮಂಗಲಕ್ಕೆ ಸಂಬಂಧಪಟ್ಟಂಗೆ ಆಗ್ಲೇ ನಾನು ಬಂದಾಗ್ಲೂ 2 ಇಶ್ಯೂಸ್ ನನ್ನ ಗಮನಕ್ಕೆ ತಂದ್ರು. ಫಸ್ಟ್ ಒಂದು ಬಂದ್ಬಿಟ್ಟು ರಾಜಕಾಲುವೆ, ಈ ಮಳೆ ಬಂದಾಗ ತುಂಬಾ ನೀರೆಲ್ಲ ಮನೆಗಳ ಹತ್ರ ಹರಿತಾ ಇದೆ ಅಂದ್ಬಿಟ್ಟು, ಖಂಡಿತ ಅದನ್ನ ನಾನು ಲಾಸ್ಟ್ ಮಂತ್ನೇ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಳಿದಾಗ, ವಿನು ಕಾರ್ತಿಕ್ ಅವರು ಹೇಳಿದಾಗ್ಲೂ ನಾನು ಒಂದು ಡೇಟ್ ಕೊಟ್ಟಿದ್ದೆ. ಕಾರಣಾಂತರಗಳಿಂದ ಆ ಡೇಟ್ ಪೋಸ್ಟ್ಪೋನ್ ಆಯ್ತು. ಸೊ ನಿನ್ನೆ ಮೊನ್ನೆಗಳೆಲ್ಲ ಈ ಲಾಸ್ಟ್ ವೀಕ್ ಇಂದ ಬಂದಿರೋ ಮಳೆಗಳಿಂದ ಜಾಸ್ತಿನೇ ಅದು ಮನೆಗಳ ಮುಂದೆ ನೀರೆಲ್ಲ ಹರಿದಿದೆ. ಅದ್ರ ಬಗ್ಗೆ ನಾನೀಗ ಗಮನ ಹರಿಸಿದ್ದೀನಿ. ಲಾಸ್ಟ್ ನಾನು ಈಗ ತಾನೇ ತಾಲೂಕು ಆಫೀಸ್ಗೆ ನನ್ನ ಸ್ಟಾಫ್ಗೆ ಫೋನ್ ಮಾಡಿ ಹೇಳಿದ್ದೀನಿ, ನೆಕ್ಸ್ಟ್ ಮಂತ್ 23rd ಡೇಟ್ ಕೊಟ್ಟು ಖಂಡಿತ ಅದನ್ನ ನಿಮ್ಗೆ ರಾಜಕಾಲುವೆ ಒತ್ತೂರಿನ ತೆರವುಗೊಳಿಸಿ ಮನೆಗಳ ಮುಂದೆ ನೀರು ಬಲ್ಲದೆ ಇರೋ ತರ ಮಾಡ್ತೀನಿ ಅಂತ ಹೇಳಿದ್ದೀನಿ. ಈ ಮಂತ್ 23 ಕೊಟ್ಟಿದ್ದೀನಿ, ಈಗ ಹೇಳಿದ್ದೀನಿ ಅವ್ರಿಗೆ, ಅದನ್ನ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತೀನಿ. ಒಂದು ಮತ್ತೆ ಇಲ್ಲಿ ಸೈಟ್ ತುಂಬಾ ನಿವೇಶನಗಳಿಲ್ಲದೆ ಬಡವರು ತುಂಬಾ ಚೆನ್ನಾಗಿದ್ದಾರೆ. ಅದು ಗ್ರಾಮ ಪಂಚಾಯತಿಯವರು ನಮ್ಮ ಗಮನಕ್ಕೆ ತಗೊಂಡು ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಒಂದೇ ಹೇಳ್ಬೇಕಂತಂದ್ರೆ, ನಾನು ಬೇತ್ಮಂಗ್ಲ ನಿಯರ್ ತುಂಬಾ ಜಾಗಗಳನ್ನ ಹುಡುಕಿದ್ವಿ, ಎಲ್ಲೂ ನಂಗೆ ಜಾಗ ಸಿಗದೆ ಇದ್ದಾಗ ಒಂದು ಜಾಗ ನಾವು ನಿನ್ನೆ ಎಲ್ಲ ಮೊನ್ನೆ ಬಂದು ಐಡೆಂಟಿಫೈ ಮಾಡಿದೀವಿ. ಅದನ್ನ ಫಸ್ಟ್ ನಾವು PDO ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಕರ್ಕೊಂಡೋಗಿ ತೋರಿಸ್ತೀವಿ ಮೇಡಮ್. ಅದನ್ನ 1 ಎಕರೆ 21 ಗುಂಟೆನ ನೋಡ್ಕೊಂಡು ಬಂದಿದ್ದೀವಿ. ಚೆನ್ನಾಗಿದೆ ಜಾಗನ. ಅದು ಯಾರಿಗೆ ಇಲ್ಲಿ ನಿವೇಶನ ಇಲ್ವೋ ಗ್ರಾಮ ಪಂಚಾಯತಿಯಲ್ಲಿ ನೀವು ಅರ್ಜಿ ಕೊಟ್ಟವ್ರಿಗೆ ಅದನ್ನ ಆದ್ಯತೆ ಮೇರೆಗೆ ಗ್ರಾಮ ಸಭೆನಲ್ಲಿ ಮಾಡಿ, ನೀವು ಅರ್ಜಿ ಹಾಕಿದ್ಮೇಲೆ ಗ್ರಾಮ ಸಭೆನಲ್ಲಿ ಅದನ್ನ ಮಾಡಿ ಅಂತ ಯಾರಿಗೆ ಅದನ್ನ ಕೊಡಬೇಕು ಅಂತ ನಮ್ಮ ಸರ್ಕಾರದ ಮಾರ್ಗಸೂಚಿಗಳಿರುತ್ತೋ ಅಂತವ್ರಿಗೆ ಖಂಡಿತ ಕೊಡ್ಲಿಕ್ಕೆ ಗ್ರಾಮ ಪಂಚಾಯತಿಯವರು ಕ್ರಮ ಕೈಗೊಳ್ತಾರೆ. ಅದಕ್ಕೂ ಮೊದಲು ನಾನ್ ಜಾಗ ಕೊಡ್ಬೇಕು ಕಂದಾಯ ಇಲಾಖೆಯಿಂದ. ಅದನ್ನ ನನಗೆ ಲಾಸ್ಟ್ ವೀಕೆ ಹೇಳಿದ್ರು ಮೇಡಮ್ ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಖಂಡಿತ ಅದನ್ನ ನಾನು ಒಂದು 1 ವೀಕಲ್ಲಿ ಅದನ್ನ ನಾನು ಸರ್ವೆ ಮಾಡಿಸ್ಬಿಟ್ಟು ಅವ್ರಿಗೆ ಜಾಗ ತೋರಿಸಿ ಆ ಪ್ರಪೋಸಲ್ನ ನಾನು ಜಿಲ್ಲಾಧಿಕಾರಿಗೆ ಕಳಿಸ್ಬಿಟ್ಟು ಅಲ್ಲಿಂದಾನು ನಾನು ಬೇಗ ಒಂದು 15 ಡೇಸ್ ನಾನು ಮಾಡಿಸ್ಕೊಂಡ್ಬಂದು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತೇನೆ. ಸೊ ಇಷ್ಟು ಸಮಸ್ಯೆಗಳದೆ ಬೇರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ನಿಮ್ಗೆಲ್ಲ